ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್, ತುಂಬ ವರ್ಷ ಆದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಧರ್ಮಸ್ಥಳದಿಂದ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಲೈಕ್ ಇವತ್ತು ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಸೊ ಅದಕ್ಕೋಸ್ಕರ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತ. ಡೈಲಿ ನನ್ನ ವ್ಲಾಗ್ಸ್ ಬರ್ತಾ ಇರುತ್ತೆ ಇನ್ಮೇಲೆ. ಸೊ ಇದಕ್ಕೆ ಸಪೋರ್ಟಿವ್ ನನ್ನ ಹಸ್ಬೆಂಡ್. ಸೊ ಬನ್ನಿ ಹೆಂಗಿರುತ್ತೆ ವ್ಲಾಗ್ ಅಂತ ನೋಡ್ಕೊಂಡು ಬರೀವ್ರೆ. ಬೆಳಗ್ಗೆನೇ ಧರ್ಮಸ್ಥಳಕ್ಕೆ ಬಂದು ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿ ಹಾಗೆ ಪಾರ್ಕಿಂಗ್ ಮಾಡ್ತಾ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಏನೋ ಕಮೆಂಟ್ ಬಾಕ್ಸ್ ದರ್ಶನ ಮಾಡೋಕ್ಕೆ ಬಂದ್ವಿ. ಹಾಗೆ ದರ್ಶನ ಮಾಡ್ತಾ ನಾವು ಬಂದಿದ್ದ ದಿನ ಜನ ತುಂಬಾ ಕಮ್ಮಿ ಇದ್ದರು. ಸೊ ಇಲ್ಲಿನ ಸಿಸ್ಟಮೇ ಡಿಫ್ರೆಂಟ್ ಮಾಡಿದ್ದಾರೆ. ನಾವು ಅವಾಗ ಬರ್ತಿದ್ದಕ್ಕೂ ಇವಾಗ ಬರ್ತಿರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಒಂದೊಂದು ಸೆಲ್ಲಲ್ಲಿ ಒಂದಷ್ಟು ಜನನ ಹಾಕ್ತಾರೆ, ಆಮೇಲೆ ಕ್ಯೂವಿಂದ ಕಳಿಸ್ತಾರೆ ದರ್ಶನಕ್ಕೆ. ಸೊ ನಾನು ಕಿರಣ್ ಕೂಡ ವೆಯ್ಟ್ ಮಾಡ್ತೀನಿ. ಕಿರಣ್ ವೆಯ್ಟ್ ಮಾಡ್ತಾ ನೆಕ್ಸ್ಟು ಎಲ್ಲಿಗೆ ಹೋಗೋಣ ಅಂತ ಗೂಗಲಲ್ಲಿ ನೋಡ್ತೀವಿ. ಹಾಗೆ ದರ್ಶನ ಮುಗಿಸ್ತಾ ಈಚೆಗೆ ಬಂದ್ವಿ. ತುಂಬ ಕಮ್ಮಿ ಜನ ಇದ್ರಿಂದ ಬೇಗ ದರ್ಶನ ಆಯಿತು. ನೋಡಿ ಗೈಸ್, ಧರ್ಮಸ್ಥಳ ದರ್ಶನ ಆಯಿತು. ಪ್ರಸಾದ ತಗೊಂಡ್ವಿ. ಹೌದು, ಕಮ್ಮಿ ಜನ ಇತ್ತು. ದರ್ಶನ ಮುಗಿಸಿ ಹಾಗೆ ತಿಂಡಿ ಮಾಡೋಣ ಅಂತ ಬಂದ್ವಿ. ಪ್ರಸಾದ ತಿನ್ನೋಣ ಅಂದ್ಕೊಂಡ್ವಿ, ಬಟ್ ಆದರೆ ಲೇಟ್ ಆಗುತ್ತೆ, 11 ಗಂಟೆ ಆಗೋಗುತ್ತೆ ಪ್ರಸಾದ ಕೊಡೋ ಅಷ್ಟೊತ್ತಿಗೆ ಅಂತ ಇಲ್ಲೇ ತಿಂಡಿ ಮಾಡ್ಕೊಂಡು ಹೊರಟ್ವಿ. ಇವಾಗ ತಿಂಡಿ ಆಯಿತು ಚೆನ್ನಾಗೆ. ಶಿವನ ದರ್ಶನ ಆಯಿತು, ತುಂಬ ತೃಪ್ತಿ ಆಯಿತು ಶಿವನ್ ನೋಡಿ. ನಾವು ಆಮೇಲೆ ಶೃಂಗೇರಿ ಹೋಗ್ತಾ ಇದ್ದೀವಿ. ಹೆವಿ ಶೆಕೆ ಅಂತ ತುಂಬ ಜಾಸ್ತಿ ಆಗ್ತಿದೆ. ನಾವು ಸೂಡಿದಾಗ ಹಾಕೋತೀವಿ. ಸಮ್ಮರ್ ಸೀಸನ್ ಬೇರೆ, ಇರೋಕ್ಕಾಗ್ತಿಲ್ಲ ಅಷ್ಟೊಂದು ಸೆಕೆ. ನಾನು ನೋಡಿ ಈಗ ಸುಳ್ಳು ಅಂಕಲ್ ಯಾವುದೋ ಒಂದು ರೇಟ್ ಹಾಕ್ಸ್ಬಿಟ್ಟು ಚೆನ್ನಾಗಿದೆ. ಹುಡುಗಿರು ನೋಡಿದ್ರೆ ಯೂಟ್ಯೂಬ್ ಚಾನಲಲ್ಲಿ ಸಾಕು ಅಲ್ಲೂರ್ಗೆ ಹೋಗೋಣ. ನಿನಗೆ ಜಾಸ್ತಿ ಕಮೆಂಟ್ ಮಾಡ್ತಾರೆ ಅಂದೆ. ಫೈನಲಿ ಧರ್ಮಸ್ಥಳ ಮುಗೀತು. ಇವಾಗ ನೆಕ್ಸ್ಟ್ ಪಯಣ. ನೋಡಿ ಗೈಸ್, ಬಾಹುಬಲಿ ನೋಡೋದು ಬೇಡ ಅಂತಲ್ಲ, ದೇವ್ರದು. ಬಾಹುಬಲಿ ಅಲ್ಲ, ನೀನು ಕಂಪ್ಲೇಂಟ್ ಆಗಿ ಹೇಳೋದು. ಬಾಹುಬಲಿ ಅಲ್ಲ ಕಣೋದು. ಬ್ಯಾಟ್ ಹೆಂಗೆ ಯಾರು ರೈಟಾ ಲೆಫ್ಟಾ? ಲೆಫ್ಟ್ ಆ ಕಡೆ. ರೈಟ್ ಯಾವ ಸ್ಕೂಲ್ ಓದಿದ್ ನೀನು? ಗ್ರಾಮರ್ ಪಬ್ಲಿಕ್ ಸ್ಕೂಲ್. ಹೌದಾ? ಇನ್ನೊಂದ್ಸಲ ಅಡ್ಮಿಷನ್ ಮಾಡಿಸ್ತೀನಿ, ಹೋಗಿ ಬಂದ್ಬಿಡು. Gokarna is 177 and 3 hours 19 minutes journey. Okay guys, ಇವಾಗ ನಮಗೆ ಕೂಡ ಒಂದು ಚಾಲೆಂಜು. 100 ಕಿಲೋಮೀಟರ್ ಇದೆ ಶೃಂಗೇರಿ. ನಾನೇನಿಲ್ಲ ಮಲ್ಕೋತೀನಿ ಇವಾಗ. ನಾನು 1 ಅವರಲ್ಲಿ ಹೊಡಿತೀನಿ ಅಂತ, ಇವಳು ಆಗಲ್ಲ ಅಂತ ಅವಳೆ. ನೋಡೋಣ, ನಮ್ಮ ಸ್ಕಿಲ್ ತೋರಿಸ್ತೀನಿ ನೋಡಿ. ಏನ್ ತೋರಿಸ್ತೀಯ? Come on guys, let's start the Ferrari race. ಗೈಸ್, ಇವಾಗ ನಾವು ಧರ್ಮಸ್ಥಳ ದರ್ಶನ ಮುಗಿಸ್ಬಿಟ್ಟು ಇವಾಗ ಶೃಂಗೇರಿ ಕಡೆ ಓಡ್ತಾ ಇದ್ದೀವಿ. ನೋಡಬೇಕು ಎಲ್ಲ ಶೃಂಗೇರಿ ದರ್ಶನ ತಗೊಂಡು. ಫಸ್ಟ್ ಟೈಮ್ ಅಲ್ವಾ ಬರ್ತಿರೋದು ನೀನು? ನಾನು ಫಸ್ಟ್ ಟೈಮು. ನಾನು ತುಂಬ ಸತಿ ಬಂದಿದ್ದೇನೆ. ಆಮೆ ನೋಡು, ಫಿಶು. ಒಂದು ಸ್ವಲ್ಪನೇ ಗ್ಯಾಪ್ ಕೊಟ್ಟಿದ್ದಾರೆ, ಅಷ್ಟು ನೀಟಾಗಿ ಕಟ್ಟಿದ್ದಾರೆ. ರಾಮ ಸೀತೆ, ರಾಮ ಸೀತೆ, ಕೃಷ್ಣ. ಇದೆಲ್ಲ ರೀಸೆಂಟ್ ಒಂದು ಕಡೆ. ನೀವು ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಮೀನು ನೋಡೋಣ ಅಂತ ಹೊರಟ್ವಿ. ಅಲ್ಲಿ ತುಂಬ ಜನ ಪೂರಿ ಎಲ್ಲ ಹಾಕ್ತಾಯಿದ್ರು ಮೀನಿಗೆ. ಅದನ್ನ ನೋಡಿ ತುಂಬ ಆಶ್ಚರ್ಯ ಆಯಿತು. ಯಾರನ್ನ ಕೇಳಿದ್ದಕ್ಕೆ ಅಲ್ಲಿ ಹಿಂದೆ ಒಂದು ಸ್ಟೋರಿ ಇದೆ ಅಂತ ಹೇಳಿದ್ರು. ಬಟ್ ಗೊತ್ತಿರೋರು ಕಮೆಂಟ್ ಮಾಡಿ ಏನು ಅಂತ. ಬಟ್ ತುಂಬ ಮೀನಿದೆ. ಯಾಕೆ ಹಿಂದೆ ಬರ್ದಿದ್ದಾರೆ ಕಿರಣ್?
ಹಿಂದಿಯಲ್ಲಿ ಯಾಕೆ ಅಂದರೆ ಇದು ಒಂದು ಪುರಾಣ ಇದೆ. ಗೊತ್ತಿದ್ರೆ ಹೇಳು, ಇಲ್ಲ ಅಂದರೆ ಹೇಳ್ಬೇಡ. ಅಲ್ಲ ಸ್ವಲ್ಪ ಗೊತ್ತು, ಅದು ಕರೆಕ್ಟ್ ಎಲ್ಲ ಗೊತ್ತಿಲ್ಲ. ಯಾಕೆ ಮಿಸ್ ಆಗಿ ಮೆಸೇಜ್ ಕೊಡೋದು ಬೇಡ ಬಾ. ಗೊತ್ತಿದ್ರೆ ಕಮೆಂಟ್ ಮಾಡ್ತಾರೆ ಜನ. ಶೃಂಗೇರಿಯಲ್ಲಿ ಏನಕ್ಕೆ ಹಿಂದಿಲಿ ಬರೆದಿರ್ತಾರೆ ಅಂತ ಗೊತ್ತಿಲ್ಲ. ಸೊ ಯಾರಿಗಾನ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಂದರೆ ನೀನು ಒಬ್ಬನೇ. ಸಾಕು ಸಾಕು ಸಾಕು. 1 ರೂಪಾಯಿಗೆ ಹಾಕ್ಬೇಡ ಅಂದರೆ 10 ರೂಪಾಯಿಗೆ ಮಾಡ್ತಾನೆ. ಸೊ ಶೃಂಗೇರಿ ಮುಗಿಸಿದ್ವಿ ದರ್ಶನ. ಫಸ್ಟ್ ಎಲ್ಲ ಆಲ್ಟ್ ಮಾಡಿಸ್ತೀಯ ನಮ್ಮನ್ನ ಹೊರನಾಡಲ್ಲಿ. ರಾತ್ರಿಯಿಂದ ಡ್ರೈವ್ ಮಾಡಿಸ್ತಾಳೆ. ಪಾಪ ನಿದ್ದೆ ಇಲ್ದಲೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಓಡಿಸ್ತಾವನೆ. ಹಂಗೆ ಮಲ್ಕೊಬಿಡ್ತೀನಿ, ನೀನು ಓಡಿಸ್ತಾವನೆ ಅಂದ್ಕೊಂಡು ಹೊಡಬೇಕಾದ್ರೆ ಕಾಡೊಳಗೆ ಬಿಟ್ಬಿಡ್ತೀನಿ. ನಾನು ಚೆನ್ನಾಗಿತ್ತಲ್ಲ. ಯಾವಾಗ ನಾನೇ ಬಿಸಿಲಿರುತ್ತೆ ಅಂದ್ಕೊಂಡೆ, ಬಿಸಿಲಿಲ್ಲ, ಅಷ್ಟೊಂದು ಬಿಸಿಲಿಲ್ಲ. ಬಟ್ ಆದರೆ ಸೆಕೆ ಕೀಳ್ತಾ ಇದೆ ಬಾಡಿಲಿ, ಬಟ್ ಬಿಸಿಲಿಲ್ಲ. ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ಮಂತ್ ಅಂದರೆ ರೈನಿ ಸೀಸನ್ ತುಂಬ ಚೆನ್ನಾಗಿರುತ್ತೆ. ಸಕ್ಕತ್ತಾಗಿರುತ್ತೆ ಮಾತ್ರ ರೈನಿ ಸೀಸನ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಅಷ್ಟು ಆ ನೇತ್ರಾವತಿಲಿ ಅಷ್ಟು ನೀರಿಲ್ಲ, ಫುಲ್ ಎಲ್ಲ ಡ್ರೈ ಆಗುತ್ತೆ ಆಲ್ಮೋಸ್ಟ್. ಎಲ್ಲಿ ಬೇಸಿಗೆಗಾಲದಲ್ಲಿ ನೀರಿರಲ್ಲ. ಇನ್ನೊಂದೇನು, ನಾವು ಧರ್ಮಸ್ಥಳಕ್ಕೆ ಬರಬೇಕು ಅಂತ ನಮ್ಮ ಪ್ಲಾನೇ ಇರಲಿಲ್ಲ. ನಾವು ಕೂರ್ಗ್ ಹೋಗ್ಬೇಕು ಅಂತ ರೆಡಿಯಾಗಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ದು. ಬಟ್ ಆದರೆ ಈ ಸರ್ ಇದಾರಲ್ಲ, ರಾಮನಗರದವರೆಗೂ ಹೋದ್ವಿ. ಕೂರ್ಗ್ ಅನ್ಕೊಂಡೇ ಹೋದ್ವಿ. ರಾಮನಗರಕ್ಕೆ ಹೋಗಿ ಇನ್ನೇನು ಸ್ವಲ್ಪ ದೂರ ಇದೆ ರಾಮನಗರ, ಮೈಂಡ್ ಚೇಂಜ್ ಆಯಿತು ಸರ್ದು. ಅಯ್ಯೋ ನೋಡಿದ ಪ್ಲೇಸ್ನೇ ಎಸ್ಸತಿ ನೋಡೋದು, ಏನು ಎತ್ತ ಅಂತ ಸ್ಟಾರ್ಟ್ ಆಯಿತು. ಈಗೇನು ಯಾವ ಪ್ಲೇಸ್ ನೋಡ್ಬೇಕು ನಿನಗೆ ಅಂದೆ. ಅದಕ್ಕೆ ಬೀಚ್ ಇದ್ರೆ ಚೆನ್ನಾಗಿರುತ್ತೆ, ಯಾವ್ದು ನೋಡಿಲ್ವಾ ಆ ಪ್ಲೇಸ್ ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದರು ಸರು. ಅದಕ್ಕೆ ಆಮೇಲೆ ಶೃಂಗೇರಿ ಹೊರನಾಡು ಏನು ನೋಡಿಲ್ಲ, ಅದಕ್ಕೋಸ್ಕರ ಈ ಪ್ಲೇಸ್ ಚೂಸ್ ಮಾಡಿ ಅಲ್ಲಿಂದ ರಾಮನಗರದಿಂದ ಮತ್ತೆ ಹಾಸನ ಕನೆಕ್ಟ್ ಆಗಿ ನಾವು ಸಕಲೇಶ್ಪುರದಿಂದ ಧರ್ಮಸ್ಥಳಕ್ಕೆ ಬಂದಿದ್ವಿ. ಇಷ್ಟ ಆಯಿತು. ಪ್ಲಾನೇ ಡೈವರ್ಟ್ ಮಾಡಿಬಿಡ್ತಾರೆ ನಮ್ಮ ಸರ್. ನೋಡಿ ಅಲ್ಲಿ ವೇಲಿಲ್ದಲೇ ಬಿಡಲಿಲ್ಲ ಶೃಂಗೇರಿ ಒಳಗೆ. ಹಂಗೆ ನೀವು ಕೂರ್ಗ್ ಅಂದ್ಬಿಟ್ಟು ನಾವು ಜೀನ್ಸು ಸ್ಕರ್ಟ್ಸ್ ಅದಕ್ಕೆ ತಂದಿರ್ತೀವಿ. ನೀವು ಕೂರ್ಗ್ ಅಂದ್ಬಿಟ್ಟು ರಾಮನಗರದಲ್ಲೇ ಬೇಡ ಸಕಲೇಶ್ಪುರಕ್ಕೆ ಹೋಗೋಣ ಅಂತ, ಧರ್ಮಸ್ಥಳಕ್ಕೆ ಹೋಗೋಣ ಅಂತೀರ. ಎಲ್ಲ ಥರ ಬಂದಿರಬೇಕು. ನೆಕ್ಸ್ಟ್ ಟ್ರಿಪ್ಪಲ್ಲಿ ಕಬೋರ್ಡ್ನೇ ಹೊತ್ಕೊಂಡು ಬರ್ತೀನಿ. ಹಂಗಾದ್ರೆ ಎಲ್ಲಿ ಕರ್ಕೊಂಡು ಹೋಗ್ತೀರಾ ಅದನ್ನ ಮ್ಯಾಚ್ ಮಾಡ್ಕೊಂಡು. ಏನು ಒಂದು ಕೆಲಸ ಮಾಡೋ, ಎಲ್ಲ ಡ್ರೆಸ್ ಎಲ್ಲ ವೆಸ್ಟರ್ನು ಈ ಟ್ರೆಡಿಷನಲ್ ಎರಡೂ ಕೂಡ ಡಿಕ್ಕರ್ ಇಟ್ಬಿಟ್ಟು ಯಾವಾಗ ಹೋಗ್ತಾರೆ ಪ್ಲಾನ್ ಇರಲ್ಲ, ಸಡನ್ ಪ್ಲಾನು ಯಾವ ಥರ ಸೆಟ್ ಆಗುತ್ತೆ. ನಮ್ಮ ಸರ್ ಹಿಂಗೇನೆ ಪ್ಲಾನ್, ಸಡನ್ ಆಗಿ ಪ್ಲಾನ್ ಮಾಡೋದು, ಹೋಗೋದು. ಇವನ್ ಇದೂ ಅಷ್ಟೇ, 3 ದಿನ ರಜಾ ಇದೆ ಅಂದ್ಬಿಟ್ಟು ಫ್ರೈಡೇ ನನಗೊಂದು ಸ್ವಲ್ಪ ಕೆಲಸ ಇತ್ತು ಅಂತ ಫ್ರೈಡೇ ಮಧ್ಯಾಹ್ನದಿಂದ ಎಲ್ಲನ ಹೋಗೋಣ ಅಂದ್ಕೊಂಡೇ ಬಂದಿದ್ದು. ಸಾಯಂಕಾಲ 4 o'clock ಆಗ್ತಿದ್ದಂಗೆ ಹೋಗೋಣ, ಪ್ಯಾಕ್ ಮಾಡ್ಕೊ ಅಂತ ಅಂದರು. ನನಗೆ ಬರೀ 1 hour ಸಿಕ್ಕಿದ್ದು ಪ್ಯಾಕ್ ಮಾಡ್ಕೊಳೋಕ್ಕೆ ಬಟ್ಟೆ ಎಲ್ಲ. ಅದರಲ್ಲೇ ಬೇಗ ಪ್ಯಾಕ್ ಮಾಡಿಕೊಂಡು ಹೋಗ್ತಾ ಆನ್ ದ ವೇ ಎಲ್ಲಿ ಹೋಗೋದು ಅಂತ ಡಿಸ್ಕಸ್ ಮಾಡ್ಕೊಂಡು ಹೋಗಿರೋದು ನಾವು. ಹಿಂಗೆ ನಮ್ಮ ಟ್ರಿಪ್ಪು. ಈಗ ನಾವು ಶೃಂಗೇರಿ ಮುಗಿಸ್ಕೊಂಡು ಹೊರನಾಡಿಗೆ ಹೋಗ್ತಾ ಇದ್ದೀವಿ. ಅದು ಹೋಗ್ತಾ ರೂಟ್ ಮಾತ್ರ ತುಂಬ ವ್ಯೂಸು ಸೀನರಿ ಎಲ್ಲ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡೋಕೆ ನಿಮಗೆ. ಬಟ್ ಏನಂದರೆ ನೀವು ಒಂದು ಮ್ಯಾಪ್ ಹಾಕ್ಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ರೂಟ್ ತೊಗೊಳ್ಳಿ. ಯಾಕಂದ್ರೆ ನಾನು ರೂಟ್ ತೊಗೊಂಡು ಮಾತ್ರ ತುಂಬ ಕರ್ವ್ಸ್ ಇತ್ತು, ತುಂಬ ಏರ್ಪಿನ್ ಬೆಂಡಿತ್ತು. ಬಟ್ ನೀವೇನಾದ್ರು ಹೋಗಂಗಿದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗಿ. ಬಟ್ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ, ದೇವ್ರ ದರ್ಶನ ಎಲ್ಲ ಆಯಿತು, ತುಂಬ ಚೆನ್ನಾಗಿತ್ತು. ಫೈನಲಿ ಹೊರನಾಡಿಗೆ ಬಂದಿದ್ದೀವಿ. ನಿದ್ದೆ ಬೇರೆ ಇಲ್ಲ ಗೈಸ್, ಸೀರಿಯಸ್ಲಿ. ನಿನ್ನೆ ನೈಟು 9 ಗಂಟೆಯಿಂದ ಇವಾಗ ಎಷ್ಟು, 6:30. ನಿದ್ದೆನೇ ಇಲ್ಲ ಕಂಪ್ಲೀಟ್. ಆಲ್ಮೋಸ್ಟ್ 2 days ಗಾನ್. ಕಣ್ಣೇ ಮುಚ್ಚಿಲ್ಲ.
ಈಗ ಮುಚ್ಚಿ ಬಂತು ಬಿಡು. ಓಕೆ, ಹೇಗಿದೆ ಕಿರಣ್ ಹೊರನಾಡು? ಚೆನ್ನಾಗಿದೆ. ಫಸ್ಟ್ ಟೈಮು ಲೈಫಲ್ಲಿ ಫಸ್ಟ್ ಟೈಮ್ ಬರ್ಬೋದು. ಕೇಳ್ಪಟ್ಟಿದ್ದೀನಿ, ತುಂಬ ಚೆನ್ನಾಗಿದೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ನೆನ್ನೆ ನೈಟೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಊಟ ಆದಮೇಲೆ. ರೂಮೆಲ್ಲ ಹುಡುಕಿ ಮಾಡಿ ಹೋಗಿ ಟಯರ್ಡ್ ಬೇರೆ ಆಗಿತ್ತು. ನಮ್ಮ ಸರ್ಗೆ ನಿದ್ದೆ ಬೇರೆ ಇರಲಿಲ್ಲ. ಅದಕ್ಕೆ ನೆನ್ನೆ ರೂಮೆಲ್ಲ ಹುಡುಕಿ ಮಾಡಿ ಹೋಗೋಷ್ಟಕ್ಕೆ ಲೇಟ್ ಆಗುತ್ತೆ. ಸೊ ಬೆಳಗ್ಗೆ ಎದ್ದು ಮತ್ತೆ ಇನ್ನೊಂದು ಸತಿ ದರ್ಶನ ಮಾಡಿಕೊಂಡು ಉಡುಪಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹೋಗ್ತಾ ಒಂದವೇ ಕಳಸ ನೋಡಿಕೊಂಡು ಉಡುಪಿಗೆ ಹೋಗ್ತೀವಿ. ಅಲ್ಲಕ್ಕಿರ ಇವತ್ತು ನಿದ್ದೆ ಇಲ್ದಂಗೆ ಮಾಡ್ತೀನಿ ನಮ್ಮ ಸರ್ಗೆ. ಪಾಪ ಒಂದಿನ ಫುಲ್ ನಿದ್ದೆ ಇಲ್ಲ ಅವನಿಗೆ. ಅದಕ್ಕೆ ನಾನು ಫುಲ್ ಟಯರ್ಡ್ ಆಗಿತ್ತು. ರೂಮ್ ಹುಡುಕಿ ಮಲ್ಗೋ ಅಷ್ಟೊತ್ತಿಗೆ ಸಾಕಾಗೋಗಿತ್ತು. ದರ್ಶನ ಆಯಿತು ಗೈಸ್. ಮತ್ತೆ ಬೆಳಗ್ಗೆ ದರ್ಶನ ಮಾಡಿ ತಿಂಡಿಗೆ ಹೋಗ್ತಾ ಇದ್ದೀವಿ. ಕಿರಣ್ಗೆ ಫಸ್ಟು ತಿಂಡಿ ಬೇಕಂತೆ, ಆಮೇಲೆ ಫೋಟೋ ಎಲ್ಲ ತುಂಬ ಹೊಟ್ಟೆ ಸಿಕ್ಕಿದೆ. ಪಾಪ ಬ್ಯಾಡ್ ಲಕ್ ತಿಂಡಿ ಕ್ಲೋಸ್ ಆಗ್ಬಿಟ್ಟು. ನೀನು ತಿಂಡಿ ಕೊಡಿಸ್ತೀಯಲ್ಲ? ನಾನು ಕೊಡ್ಸಲ್ಲ, ಕಿರಣೇ ಕೊಡ್ಸೋದು. ಇಲ್ಲ ಬಿಡ. ತಿಂಡಿಗೆ ಮುಂಚೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಳ್ಳೋಣ ಅಂತ ಶಾಪಿಂಗ್ ಮಾಡೋಕ್ಕೆ ಹೋದ್ವಿ ನಾನು ಕಿರಣು. ಬಿಕಾಸ್ ಮನೆಗೆ ದೇವ್ರ ಸಾಮಾನು ಏನೇನೋ ಐಟಮ್ಸ್ ಬೇಕಾಗಿತ್ತು ನನಗೆ. ಸೊ ಶಾಪಿಂಗ್ ಮುಗಿಸ್ಕೊಂಡು ಆಮೇಲೆ ತಿಂಡಿ ಹೊರಟ್ವಿ. ತಿಂಡಿ ಮಾಡಿಕೊಂಡು ಹೊರಡೋಣ ಅಂತ. ಇದು ಅನ್ನಪೂರ್ಣೇಶ್ವರ ತಾಯಿದು ಫೋಟೋ ಮತ್ತು ಇದು ಒಂದು ವಿಗ್ರಹ ಗೈಸ್, ಹಂಗೆ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇರ್ಬೇಕು. ಇನ್ನೂ ಸ್ಲಿಪ್ಪರ್ ಹಾಕೋಬೇಕು. ನಮ್ಮ ಕಣ್ಣಿಗೆ ಏನೋ ಕಾಣಿಸ್ತು. ಆವಾಗ ಇಮಿಡಿಯೇಟಾಗಿ ಅಲ್ಲಿರೋರು ಬಂದರು. ಅದೇನು ಅಂತ ನೀವೇ ನೋಡ್ತೀರಾ ವೀಡಿಯೋದಲ್ಲಿ. ದರ್ಶನ ಆಯಿತು. ನೆಕ್ಸ್ಟ್ ಎಲ್ಲಿ ಪಯಣ? ತಿಂಡಿ ಮಾಡಬೇಕು. 3 ಇಡ್ಲಿ. ಚೆನ್ನಾಗಿದೆಯಾ? ತಿಂಡಿ ತಿಂದಿದ್ದಾಯಿತು ಗೈಸ್. ತಿಂಡಿ ತಿಂದ್ವಿ, ಎನರ್ಜಿ ಬಂತು. ಇವಾಗ ಗಾಡಿ ಹೊಡೆಯೋದಷ್ಟು ಉಡುಪಿಗೆ ಮತ್ತೆ ಶೃಂಗೇರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಆಗ್ತಾವನೆ. ತಿಂಡಿ ಹೊಟ್ಟೆ ತುಂಬ ತಿಂಡಿ ತಿಂದು ಒಂದು ಟೀ ಕುಡಿದು ಈಗ ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ಕಳ್ಸಕ್ಕೆ ಹೋಗೋಣ ಅಂತ ಆನ್ ದ ವೇ. ಆಗಲೇ ಇಲ್ಲೇ ಸೆಕೆ ಆಗ್ತಿದೆ. ನೋಡ ಬಾ ಬಾ ಬಾ. ಇಲ್ಲ, ಹಳ್ಳ ಬೀಳ್ಸಿದ್ರೆ ಅಷ್ಟೇ ಮುಗೀತು ಕತೆ. ಎತ್ತಬೇಕು. ಗೈಸ್, ಇದು ಒಂದು ನೇತ್ರಾವತಿ ನದಿ. ಇದು ನಮ್ಮ ಕರ್ನಾಟಕದಲ್ಲಿ ಹರಿಯುವ ಒಂದು ಪ್ರಮುಖವಾದ ನದಿ. ಇದು ನಮ್ಮ ಪಶ್ಚಿಮ ಘಟ್ಟಗಳಲ್ಲೇ ಹರಿಯುತ್ತೆ. ಬ್ರಿಡ್ಜು. ಹೀರೋ, ನಮ್ಮ ಹೀರೋ. ಅಲ್ಲಿ ವಾಕ್ ಮಾಡ್ಕೊಳ್ತೀನಿ ಅಂತಾಗಿ. ಫೈನಲಿ ಗೈಸ್, ಫೋಟೋಸ್ ಎಲ್ಲ ತಕ್ಕೊಂಡು ನಮ್ಮ ಹೀರೋದು ವಿಡಿಯೋಸ್ ಎಲ್ಲ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಫೋಟೋಸ್ ಎಲ್ಲ ಚೆನ್ನಾಗಿ ಬಂತಲ್ಲ. ರೋಡ್ ಮೇಲೆ ಬರೋಣ. ಮೇಲೆ ಬರಲ್ಲ. ನಾನೊಂದು ಸಾಂಗ್ ಬರ್ತೀನಿ, ಆಡ್ಲಾ? ಹಾಡು. ನನ್ನೀಗ ಮರೆತೆ ನಾನು ನಿನಗೆ ಪ್ರೇಮಿ ನಾನೇ ಇನ್ನು. ಜೋರಾಗಿ ಆಡಬೇಕು. ನನ್ನೀಗ ಮರೆತೆ ನಾನು ನಿನಗೆ ಪ್ರೇಮಿ ನಾನೇ ಇನ್ನು. ಕೂಗಿ ಕೂಗಿ ಹೇಳಲೇನು ಊರು ಕೇಳುವ ಹಾಗೆ. ಕಾಲು ದಾರಿ ಮರೆತೆ ನಾನು, ಹೆಜ್ಜೆ ಗುರುತು ಹಿಡಿದೆ ನಾನು. ಅಂತೂ ಇಂತೂ ಬಂದೆ ನಾನು ಪ್ರೇಮಲೋಕದ ಕಡೆಗೆ. ಸಾಕಾಯಿತು ಒಂಟಿ ಪ್ರಪಂಚ ಗೆಳತಿ, ನೀನೆ ಬಂದು ಹೇಳು ಕೊಂಚ. ಸಾಕಾಯಿತು ಒಂಟಿ ಪ್ರಪಂಚ ಗೆಳತಿ, ನೀನೆ ಬಂದು ಹೇಳು ಕೊಂಚ. ಚೆನ್ನಾಗಿದೆ. ಚೆನ್ನಾಗಿದೆ. ವಾವ್. ಫೈನಲಿ ಕಳ್ಸಕ್ಕೆ ಬಂದ್ವಿ.
ಕಳಸ ದೇವಸ್ಥಾನ ಇದೆ, ಹೋಗ್ತೀಯಾ? ಕಳಸ ದೇವಸ್ಥಾನ ಅಲ್ಲಿ ಕಾಣ್ತಿದ್ಯಲ್ಲ, ಚೆನ್ನಾಗಿದೆ ಅದನ್ನ ದೇವಸ್ಥಾನ. ಯಾರೇನೋ ಮಾಡ್ತಾವ್ರೆ. ಏನು ಮಾಡ್ತಿದ್ಯಾ ಕಿರಣ್? ಶೂಟಿಂಗ್ ಎಲ್ಲ ಮಾಡಲ್ವೇನೋ? ಹಾ, ಅದೇ ಲವ್ ಮಾಕ್ಟೇಲ್ 1. ಇನ್ನು ನಮ್ಮ ಸರ್ ಕಾರಿಂದ ಇಳ್ದೇ ಇಲ್ಲ, ಶೂ ಏನೋ ಹಾಕೋತಾವನಂತೆ. ಇಳೀರಿ ಸರ್, ಡೋರ್ ತೆಗಿಬೇಕು ಸರ್ಗೆ. ಬನ್ನಿ ಸರ್, ಬನ್ನಿ ಸರ್, ಡೋರ್ ತೆಗೆದು ಸರ್ಗೆ ನಾವು ಇಳಿಸ್ಬೇಕು. ಕಷ್ಟ ಬಿದ್ನಲ್ಲ ಅಲ್ಲಿ. ಶೂ ಬಿಚ್ಚ ಹೋಗ್ಬೇಕು, ಅವಾಗಿಂದ ಕಷ್ಟಪಟ್ಟು ಶೂ ಹಾಕೊಂಡವನೆ. ವ್ಯೂ ನೋಡಿ ಸಖತ್ತಾಗಿದೆ. ಅದರೊಳಗೆ ಕಾಫಿ ಎಷ್ಟು ಅಲ್ಲಿ ಹೋಗೋರಿ. ಫೋಟೋಸ್ ವಿಡಿಯೋಸ್ ಎಲ್ಲ ಆಯಿತು ಸರ್ದು, ಫೋಟೋಶೂಟ್ ಎಲ್ಲ. ಇದು ನನ್ನ ಡ್ರೀಮ್ ಜೀಪು, ಫ್ಯೂಚರ್ ತಗೊಳ್ಳುವಂತೆ ನಡಿ. ಮತ್ತೆ ಫೋಟೋನಾ? ಯಾರ್ಯಾರ್ದು ಗಾಡೀಲಿ ಫೋಟೋ ಎಲ್ಲ ಇಡ್ಸ್ಕೊತಾನೆ. ಇಲ್ಲ ಗೈಸ್, ಹೇಳ್ಬೇಕಲ್ಲ ಜೀಪ್ ಇಟ್ಸ್ ಮೈ, ಎಲ್ಲ ಹುಡುಗರು ಗೊತ್ತಿರುತ್ತೆ ನನ್ನ ಡ್ರೀಮ್ ಇದು ಅಂತ. ಇದು ಡ್ರೀಮ್ ಅಂತೆ. ಆಫ್ ರೋಡಿಂಗ್ ಗಾಡಿ ತಾರ್ಗಿಂತ ಅದು ಗೊತ್ತು, ಅದು ಡ್ಯಾಡಿ, ಅದು ಬಿಗ್ ಡ್ಯಾಡಿ. ವಾ, ಮೇಕಪ್ ಎಲ್ಲ ಹೋಗ್ಬಿಟ್ಟಿದೆ ಸೆಕೆಗೆ. ಇನ್ನು ಉಡುಪಿಗೆ ಹೋದ್ರೆ ಇನ್ನೆಷ್ಟು ಸೆಕೆ ಇರುತ್ತೋ ದೇವ್ರೆ. ರೈಟ್ ರೈಟ್. ಎಲ್ಲ ಹೆಂಚಿನ ಮನೆಗಳಲ್ಲ, ತಂಪಾಗಿರುತ್ತೆ. ಅದಕ್ಕೆ ಮಳೆ ಬಂದರೆ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಹೆಂಚಿಗೆ ಏನು ಪ್ರಾಬ್ಲಮ್ ಇಲ್ಲ. ಬಿಸಿಲುಗಾಲದಲ್ಲೂ ತಂಪೆ ಕೊಡೋದು ನೈಟ್ ಹೊತ್ತು, ಅಷ್ಟು ಒಳ್ಳೆಯದು. ಅವರು ನಿದ್ದೆ ಮಾಡಿದ್ದು ಒಳ್ಳೇದಾಯ್ತಪ್ಪ. ನಿಜವಾಗ್ಲೂ ಫುಲ್ ಟಯರ್ಡ್ ಆಗಿತ್ತು. ನಾನು ಕುತ್ಕೊಂಡು ಕಾಲೆಲ್ಲ ಊದ್ಬಿಟ್ಟಿತ್ತು. ನನಗೂ ನಿದ್ದೆ ಬೇರೆ ಇಲ್ಲ. ಮಲಗಿ ಎದ್ದಿರೋದಕ್ಕೆ ಇವಾಗ ರಿಫ್ರೆಶ್ ಆಗಿ ಸ್ವಲ್ಪ ಇನ್ನೂ ನಿದ್ದೆನಾ? ಬೆಂಗಳೂರಿಗೆ ಹೋದ್ರೆ ಬರೀ ಟ್ರಾಫಿಕ್ಕು ಬಾ, ತಲೆ ಕೆಟ್ಟೋಗ್ಬಿಡುತ್ತೆ. ಇಲ್ಲಿದ್ರೆ ಆರಾಮಾಗಿ ಗ್ರೀನರಿ ಮಧ್ಯ, ಮಳೆ ಬಂದಾಗಂತೂ ಇನ್ನ ಸ್ವರ್ಗ. ಇಲ್ಲೊಂದು ಮನೆ ತೆಗ್ದು ಬಿಡು ಹೋಗಿರ, ಮನೆ ತೆಗೆದ್ರೆ ಅವಾಗ ಬಂದು ಹೋಗ್ಬೋದು. ಅಪ್ಪನೇ ಆಗಲಿ ಮಹಾಪ್ರಭು, ಅವಾಗ ಹೇಳಿದಂತೆ ಮನೆ ಅನ್ನೋದು ಗಾಡಿ ಓಡಿಸ್ತವ್ರೆ. ಇದೇ ನಾಯಿ ಬೇಕಲ್ಲ ಅಡ್ಡ ಹೊರ್ತು ಅಲ್ಲ ಕಿರಣ್. ಅಡಿಕೆ ಮರ ಎಲ್ಲ ಹೆಂಗ್ ಬಂದಿಲ್ಲ, ಫಾರೆಸ್ಟ್ ಮತ್ತೆ ಅಲ್ಲೆಲ್ಲ ಅಡಿಕೆ ಮರ ಇದೆ. ಅಲ್ಲಿತ್ತು. ಇವರು ಬೆಳಿತಾರೆ ಫಾರೆಸ್ಟ್ ಅವರು. ಹೌದಾ? ಇವಾಗ ನಮ್ಮ ಕ್ವಾರ್ಟರ್ಸ್ ಒಳಗಿದಪ್ಪ, ಹಂಗಂತ ನಾವೇನು ನಮ್ಮ ಕ್ವಾರ್ಟರ್ಸ್ ಕಿತ್ಕೊಂಡಂತ ಆಗತ್ತಾ? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೇ ಬೆಳೆಸಿರ್ತಾರೆ. ಅಂದ್ರೆ ಇದ್ರೊಳಗೆ ಏನಾಗಿದೆ ಗೊತ್ತಾ, ಇದು ಸರ್ವೆ ಮಾಡಿದಾಗ ಏನಾಗಿದೆ, ನಾನೆಲ್ಲ ನೋಡಿದ್ದು ಎಷ್ಟೋ 150 230 ಎಕರೆ, ಎಷ್ಟೋ ಎಕರೆ ಅದನ್ನ ಇವ್ರು ಸ್ವಲ್ಪ ಒತ್ತುವರಿ ಮಾಡಿರೋಂತ ಇದಾಗಿದೆ. ಇದೆಲ್ಲ ಅರ್ಧ ಊರು ಐತೆ, ಅರ್ಧ ಕುದುರೆಮುಖ ಫಾರೆಸ್ಟ್ಗೂ ಸೇರಿದೆ ಇದು. ಆಮೇಲೆ ಬಂದು ಪೊಲೀಸ್ ಬಂದು ಎಲ್ಲ ಸರ್ವೆ ಮಾಡಿಬಿಟ್ಟು ಸರ್ಕಾರ ಆರ್ಡರ್ ಕೊಟ್ಟ, ಸರ್ವೆ ಮಾಡಿ ಅದಕ್ಕೆ ಅಷ್ಟು ಫೆನ್ಸ್ ಹಾಕಿದ್ದಾರೆ ಇವರು.
ಮಿಕ್ಕಿದ್ದು ನೋಡಿ ಇದೆಲ್ಲ ಇವೆಲ್ಲ ಓನ್ ಅನ್ಸುತ್ತೆ. ಇದೆಲ್ಲ ಕುದುರೆ ಮುಖನೇ, ಅದ್ರಲ್ಲಿ ಡಿವೈಡ್ ಆಗಿದೆ. ಪಬ್ಲಿಕ್ ಅವ್ರಿಗೆ ಇಷ್ಟು, ಅದಕ್ಕಿಷ್ಟು, ಸರ್ಕಾರಕ್ಕೆ ಇಷ್ಟು ಅಂತ. ಮೊನ್ನೆ ಅಷ್ಟು ಒತ್ತುವರಿ ಆಗಿದೆ ಅಂದ್ಬಿಟ್ಟು ಅದೇನೋ ಸರ್ವೆ ಮಾಡಿ ಏನೋ ನೋಡಿದೆ ನ್ಯೂಸ್ ಅಲ್ಲ, ಒತ್ತುವರಿ ಮಾಡ್ಕೊಂಡ್ ಬರ್ತಿದ್ದಾರೆ ಅಂತ. ಹೋಗೋದು ಆರಾಮಾಗಿ ಹೋಗುತ್ತೆ. ಪೆಟ್ರೋಲ್ ಖಾಲಿ ಆದ್ರೆ ಒಂದ್ ಕೆಲಸ ಮಾಡೋಣ, ನಾನು ಸ್ಟೇರಿಂಗ್ ಕುತ್ಕೋತೀನಿ, ನೀನ್ ತಳ್ಳು. ತಳ್ತೀನಿ. ಸರಿ, ಅಪ್ಪಲ್ಲಿ ಬಿಟ್ಬಿಡ್ತೀನಿ ತಳ್ಬಿಟ್ಟು. ಗೇರ್ ಹಾಕೋಣ ಬಾ, ಹಂಗನ ಬಾ. ಮೋಸ್ಟ್ಲಿ ಕುದುರೆ ಮುಖ ಒಳಗಾಸ್ತಿನೇ ತುಂಬಾ ಕಡೆ ಇದಾಗುತ್ತೆ ಅಲ್ಲ ಫಾಲ್ಸು. ಹಿಂಗೆ ಹರಿತಾ ಇರೋದು ಮಳೆಗಾಲದಲ್ಲಿ. ಇವಾಗ ಫಾರೆಸ್ಟ್ ಬಂದಿದೆ, ಫಾರೆಸ್ಟ್ ಎಂಡ್ ಇಲ್ಲ, ಚೆಕ್ ಪೋಸ್ಟ್ ಬಂತು, ಕುದುರೆ ಮುಖ ಚೆಕ್ ಪೋಸ್ಟ್. ಇಲ್ಲೇ ಕ್ವಾರ್ಟರ್ಸ್ ಅಲ್ಲಿ ಇರೋದು. ಕ್ವಾರ್ಟರ್ಸ್ ಒಳಗಡೆ ಮನೆಯೆಲ್ಲ ಇರ್ತವ, ಬಿಡ್ತಾರೆ ಒಳಗಡೆ. ಎಂಟ್ರಿ ತಗೋಬೇಕು, ಪರ್ಮಿಷನ್ ಕೇಳಬೇಕು. ಕುದುರೆ ಮುಖ ಟ್ರಕ್ಗೆ ಹೋಗಿದ್ದಾರೆ, ವಿಚಾರಿಸು. ಟ್ರಕ್ ಹಿಂಗೆ ಅದೇ ಅವ್ರದ್ದು ಅನ್ಸುತ್ತಿದ್ದು ಫೋನ್ ನಂಬರು. ಆ ಥರ ಬುಕ್ ಮಾಡ್ಕೊ ಬರಬೇಕು. ಇವರು ಗೈಡ್ ಕಳಿಸ್ತಾರೆ. ಸ್ಲಾಟ್ 1 6 AM. ಏನು ಇಲ್ಲೂ ಪ್ರಾಣಿಗಳೆಲ್ಲ ಇರ್ತಾವ? ಇರ್ತವೆ, ಅಂದರೆ ಸೇಫ್ ಕಡೆನೇ ಬಿಡೋದು. ಗೈಸ್, ಇವಾಗ ಈ ವಿಡಿಯೋ ಎಂಡ್ ಮಾಡೋಣ ಅಂತ ಇದ್ದೀವಿ. ಸೊ ಕುದುರೆಮುಖ ಫಾರೆಸ್ಟ್ ಎಂಟ್ರಿ ಆಗಿದ್ದೀವಿ. ಈ ವಿಡಿಯೋ ಅವಾಗ ನಿನ್ನೆಯಿಂದ ಧರ್ಮಸ್ಥಳದಿಂದ ವಿಡಿಯೋ ಮಾಡಿರೋದ್ರಿಂದ ತುಂಬ ಲೆಂತಿ ವಿಡಿಯೋ ಆಗುತ್ತೆ ಅಂತ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಉಡುಪಿಯಿಂದ ನಾನು ಕಂಟಿನ್ಯೂ ಮಾಡ್ತೀನಿ ವಿಡಿಯೋ, ಹೆಂಗೆ ಉಡುಪಿ ಅದಾದಮೇಲೆ ಯಾವ ಪ್ಲೇಸಸ್ಗೆ ಹೋಗ್ತೀವಿ, ಏನು ಎತ್ತ ಅಂತ ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಸಿಗೋಣ. ತುಂಬ ಲೆಂತ್ ಆಯ್ತು ಅನ್ಸುತ್ತೆ. ಇವಾಗ ಕುದುರೆಮುಖ ಫಾರೆಸ್ಟ್ ಎಂಟ್ರಿ ಆಗಿದೆ. ಸೊ ಇವಾಗ ಉಡುಪಿ ಹೋಗ್ತಾ ಇದ್ವಿ. ಅಲ್ಲಿ ಹೋದ್ಮೇಲೆ ಏನು ಅಂತ ಕಂಟಿನ್ಯೂ ಮಾಡ್ತೀವಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್. ಸೊ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಈಗ ಬೆಳೀತಿರೋ ಒಂದು ಯೂತ್ಸ್ಗೆ ಅಂದ್ಬಿಟ್ಟು ಸಪೋರ್ಟ್ ಮಾಡಿ.